ಶಿವಮೊಗ್ಗದ ಕುವೆಂಪು ರಸ್ತೆಯಲ್ಲಿ ಅಪಾಯಕಾರಿ ಮರಗಳಿವೆ. ಈ ಮರಗಳಿಂದ ಯಾವಾಗ ಏನು ಅನಾಹುತ ಎದುರಾಗುತ್ತೆ ಅನ್ನೋದನ್ನ ಹೇಳೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಆ ಮಟ್ಟದಲ್ಲಿ ಸಾವಿರಾರು ಮರಗಳು ಅಪಾಯದ ಅಂಚಿನಲ್ಲಿವೆ. ಹಾಗಾಗಿ ಜನರು ಕೂಡ ನಿತ್ಯ ಭೀತಿಯಲ್ಲೇ ತಿರುಗಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬೃಹತ್ ಮರಗಳ ದೊಡ್ಡ ದೊಡ್ಡ ಕೊಂಬೆ ಬೀಳುವ ಅಪಾಯ ಎದುರಾಗಿದೆ. ಶಿವಮೊಗ್ಗದ ಶಂಕರ ವಲಯ ಅರಣ್ಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಕೂಡ ನಡೆಸುತ್ತಿದ್ದಾರೆ. ಕ್ರೇನ್ ಮತ್ತು ಕಟ್ಟಿಂಗ್ ಯಂತ್ರವನ್ನು ಬಳಸಿ ರೆಂಬೆ ಕೊಂಬೆಗಳನ್ನು ಕಡಿಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಕುವೆಂಪು ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಸಂಚಾರ ಸದ್ಯಕ್ಕೆ ತೆರವು ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಬಂದ್ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿ ನಾವು ಶಿವಮೊಗ್ಗದ ಕುವೆಂಪು ರಸ್ತೆಯಲ್ಲಿದ್ದೇವೆ. ಈ ಕುವೆಂಪು ರಸ್ತೆಯಲ್ಲಿ ಕೂಡ 50-60 ವರ್ಷದ ಬೃಹತ್ ಮರಗಳಿದಾವೆ. ಈ ಮರಗಳಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಮುನ್ನೆಚ್ಚರಿಕೆಯನ್ನು ಈಗಾಗಲೇ ಶಿವಮೊಗ್ಗದ ಶಂಕರ ವಲಯ ಅರಣ್ಯ ಅಧಿಕಾರಿಗಳು ಗಮನಿಸಿದ್ದಾರೆ. ನೋಡ್ಬೋದು, ಬೃಹತ್ ಮರ ಸುಮಾರು 50-60 ಹಳೆಯ ಮರ ಇದು, ಕಾಡು ಜಾತಿ ಮರ. ಆ ಮರವನ್ನು ಈಗ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಕಡಿದಾಕಿದ್ದಾರೆ. ಅದನ್ನು ಯಾಕಂದರೆ ಸಹಜವಾಗಿ ಕಳೆದ 3-4 ದಿನಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ, ಗಾಳಿ ಕೂಡ ಇದೆ. ಹಾಗಾಗಿ ರಸ್ತೆ ಅಕ್ಕಪಕ್ಕದಲ್ಲಿ ಅಂದರೆ ಕುವೆಂಪು ರಸ್ತೆ ಇದು ಶಿವಮೊಗ್ಗ ನಗರದ ಪ್ರಮುಖ ರಸ್ತೆ ಇದು. ಹಾಗಾಗಿ ಇಲ್ಲಿ ಪ್ರತಿನಿತ್ಯ ಸಂಚಾರ ಹೆಚ್ಚಿರುತ್ತೆ ಮತ್ತು ಪಾದಚಾರಿಗಳ ಸಂಖ್ಯೆ ಹೆಚ್ಚಿರುತ್ತೆ. ಪಕ್ಕದಲ್ಲಿ ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆ ಇದೆ. ಹಾಗಾಗಿ ಮುಂಜಾಗ್ರತೆ ವಹಿಸಬೇಕಾಗಿದೆ. ದೊಡ್ಡ ದೊಡ್ಡ ಮರಗಳಿದಾವೆ. ಸೊ ಯಾರ ಮೇಲಾದ್ರೂ ಮರಗಳು ಬೀಳಬಾರ್ದು ಅಂತ ಹೇಳಿ ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ಕುವೆಂಪು ರಸ್ತೆಯಲ್ಲಿರುವಂತಹ ಮರಗಳನ್ನು ಕಡಲಿಕ್ಕೆ ಅರಣ್ಯಾಧಿಕಾರಿ ಮುಂದಾಗಿದ್ದಾರೆ. ಈ ಒಂದು ಭಾಗದಲ್ಲಿ ನೋಡ್ಬೋದು, ನಮ್ಮ ಬಲಭಾಗದಲ್ಲಿ ಒಂದು ಮರವನ್ನು ಕಡಿದು ಹಾಕಿದ್ದಾರೆ ಮತ್ತು ಕ್ರೇನ್ ಬಳಕೆ ಆಗ್ತಾ ಇದೆ. ಇಲ್ಲಿ ಕ್ರೇನ್ ಬಳಸಿಕೊಂಡು ಮರಗಳನ್ನು ಕಡಿಯುವಂಥ ಪ್ರಕ್ರಿಯೆ ಶುರುವಾಗಿದೆ. ಕಾರ್ಯಾಚರಣೆ ಶುರು ಮಾಡಿದರೆ ಅಂದರೆ ಮುಂಜಾಗ್ರತೆಯನ್ನು ವಹಿಸಲಾಗ್ತದೆ. ಸಹಜವಾಗಿ ನೋಡ್ಬೋದು, ಮಳೆಗಾಲ ಭಾಗದಲ್ಲಿ ಮುಂಗಾರು ಮಳೆ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತ ಆಗ್ತವೆ, ಅವಾಂತರ ಆಗ್ತವೆ, ಜೀವಹಾನಿ ಆಗುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅರಣ್ಯಾಧಿಕಾರಿಗಳು ಬಂದು ಬೃಹತ್ ಮರಗಳು ಅಂದರೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಮರಗಳಿದಾವೆ ಸಂಪೂರ್ಣವಾಗಿ ರಸ್ತೆ ಮೇಲೆ ಅದರದ್ದು ರೆಂಬೆ ಕೊಂಬೆ ಇದೆ. ಹಾಗಾಗಿ ಅದನ್ನು ಕಟ್ ಮಾಡಬೇಕಾಗಿದೆ. ಹಾಗಾಗಿ ಈ ದೃಷ್ಟಿಕೋನದಿಂದ ಅರಣ್ಯಾಧಿಕಾರಿಗಳು ಬಂದು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ನೋಡ್ಬೋದು, ಬೆಳಗ್ಗೆನೇ ಕೂಡ ಶಿವಮೊಗ್ಗದಲ್ಲಿ ಈ ಒಂದು ಕಾರ್ಯಾಚರಣೆ ಶುರುವಾಗಿದೆ. ಕಳೆದ 3-4 ದಿನ ಧಾರಾಕಾರ ಮಳೆ ಸುರಿತಾ ಇದೆ. ಈಗಾಗಲೇ ಶಾಲಾ ಕಾಲೇಜಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನೂ ಕೂಡ ಹೆಚ್ಚಿನ ಮಳೆ ಇನ್ನೂ ಕೂಡ ಹೆಚ್ಚು ಆಗುವಂಥ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ವರದಿ ಕೂಡ ಕೊಟ್ಟಿದೆ. ಹಾಗಾಗಿ ಅರಣ್ಯಾಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತು ಈ ಕುವೆಂಪು ರಸ್ತೆ ಇದೆ, ಮುಖ್ಯ ರಸ್ತೆ ಇದು. ಮುಖ್ಯ ರಸ್ತೆಯನ್ನು ಈಗಾಗಲೇ ಎರಡೂ ಭಾಗದಲ್ಲಿ ಕೂಡ ರಸ್ತೆನ ಬ್ಲಾಕ್ ಮಾಡಿ ಇಲ್ಲಿರುವಂಥ ಬೃಹತ್ ಮರಗಳಿದ್ದಾವೆ. ಆ ಬೃಹತ್ ಮರಗಳನ್ನು ಕಡಿಯುವ ಪ್ರಕ್ರಿಯೆ ಆರಂಭ ಆಗಿದೆ. ಈ ಒಂದು ದೃಷ್ಟಿಕೋನದಲ್ಲಿ ನೋಡುವ ಹಾಗೆ ಜನರಿಗೆ ಕೂಡ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನರು ಓಡಾಡ್ತಾರೆ ಈ ರಸ್ತೆಯಲ್ಲಿ, ಕುವೆಂಪು ರಸ್ತೆಯಲ್ಲಿ. ಹಾಗಾಗಿ ಈ ಒಂದು ಸಾರ್ವಜನಿಕರಿಗೆ ಯಾವುದೋ ಸಮಸ್ಯೆ ಆಗಬಾರ್ದು. ದೊಡ್ಡ ದೊಡ್ಡ ಮರ ಇದಾವೆ, ಗಾಳಿ ಬೀಸುತ್ತೆ, ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳಿ ರೆಂಬೆ ಕೊಂಬೆ ಇದಾವೆ, ಅದನ್ನು ಕಟ್ ಮಾಡಿ ಸಾರ್ವಜನಿಕ ಅನುಕೂಲ ಮಾಡ್ಕೊಳ್ಳಿಕ್ಕೆ ಒಂದು ಆಪರೇಷನ್ ಶುರುವಾಗಿದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.